ನಾಗರ ಪಂಚಮಿಯ ಹಬ್ಬದ ದಿನದಂದು ನಾಗರಾಜ ಹುತ್ತದಿಂದ ಹೊರಗಡೆ ಬರ್ತಾನೋ ಏನೋ ಗೊತ್ತಿಲ್ಲ. ಖಚಿತವಾಗಿಯೂ ಬಿಲದಲ್ಲಿ ಅಡಗಿರುವಂತಹ ಹೆಗ್ಗಣಗಳೆಲ್ಲ ಹೊರಗಡೆ ಬಂದು ದೊಡ್ಡದಾಗಿ ಭಾಷಣವನ್ನು ಹೊಡೆಯೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತವೆ. ಈ ಬಿಲದಲ್ಲಿ ಅಡಗಿರುವಂತಹ ಹೆಗ್ಗಣಗಳು ವರ್ಷದ 364 ದಿನವೂ ಸಹ ಆ ಬಿಲದ ಒಳಗಡೆ ಇರ್ತವೆ. ನಾಗರ ಪಂಚಮಿಯ ಹಬ್ಬದ ದಿನದಂದು ಮೌಢ್ಯದ ಬಗ್ಗೆ, ಬಡತನದ ಬಗ್ಗೆ ಜ್ಞಾನೋದಯವನ್ನು ಪಡ್ಕೊಂಡ್ಬಿಡ್ತವೆ. ಹಾಲನ್ನು ಕುಡಿಯೋದ್ರಿಂದ ಮನೆಗಳು ಹಾಳಾಗಿದೆ ಹೊರತು ಹುತ್ತಕ್ಕೆ ಹಾಲನ್ನು ಎರೆಯೋದ್ರಿಂದ ಇದುವರೆಗೂ ಯಾರ ಮನೆಯೂ ಸಹ ಹಾಳಾಗಿಲ್ಲ. ಹಾಲಿನ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸುವಂತಹ ಬುದ್ಧಿವಂತರು ಅಂತ ಕರೆಸಿಕೊಳ್ಳುವಂತಹ ಬುದ್ಧಿಜೀವಿಗಳೇ, ನಿಮಗೆ ನನ್ನದೊಂದು ಪ್ರಶ್ನೆ. ಹಾಲಿನ ಬಗ್ಗೆ ಅಷ್ಟೊಂದು ವಿಶೇಷವಾದಂತಹ ಕಾಳಜಿಯನ್ನು ವಹಿಸ್ತೀರಾ, ಆದರೆ ಹಾಲು ನೀಡುವಂತಹ ಹಸುವಿನ ಬಗ್ಗೆ, ಗೋವಿನ ಬಗ್ಗೆ ಏತಕ್ಕಾಗಿ ವಿಶೇಷವಾದಂತಹ ಕಾಳಜಿಯನ್ನು ನೀವು ವಹಿಸೋದಿಲ್ಲ? ಗೋವುಗಳ ಮೇಲೆ, ಹಸುವಿನ ಮೇಲೆ ನಿಮ್ಮ ಕರುಣೆ ಏತಕ್ಕಾಗಿ ಇಲ್ಲ? ಚಲನಚಿತ್ರ ನಟರ ಕಟೌಟ್ರುಗಳಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಾರೆ. ನಿಮಗೆ ತಾಕತ್ತಿದ್ರೆ ಅಭಿಮಾನಿಗಳ ಬಳಿ ಹೋಗಿ ಹಾಲನ್ನು ವ್ಯರ್ಥವನ್ನು ಮಾಡಬೇಡಿ ಕಣಪ್ಪ, ಕುಡಿಯುವಂಥ ಹಾಲು ಅಂತ ಬುದ್ಧಿವಾದ ಮಾತುಗಳನ್ನು ಹೇಳಿ ಅವರನ್ನು ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ದನ, ಮೇಕೆ, ಹಸು ಎಲ್ಲವನ್ನು ಕಡಿದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ನೋಡೋಣ, ನಿಮಗೆ ತಾಕತ್ತಿದ್ರೆ ಅಂಥವರ ಬಳಿ ಹೋಗಿ ಈ ರೀತಿಯಾದಂತಹ ಮೌಢ್ಯದಿಂದ ಕುಡಿದಿಯಪ್ಪ, ದೇವರಿಲ್ಲ, ಹಾಗೇ ಆಗಿದ್ದು ಅಂತ ಹೇಳಿ ನೀವು ಅವರನ್ನು ಮನ ಪರಿವರ್ತನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ನಿಜವಾಗ್ಲೂ ನಿಮ್ಮ ಕೈಲಿ ತಾಕತ್ತಿಲ್ಲ. ನೀವು ಹೇಳುವಂತಹದ್ದು, ಮಾಡುವಂತಹದ್ದು ಕೇವಲ ಹಿಂದೂ ಧಾರ್ಮಿಕ ಹಬ್ಬಗಳು ಬಂದಾಗ, ಹಿಂದೂ ಧಾರ್ಮಿಕ ಆಚರಣೆಗಳು ಬಂದಾಗ ಅಷ್ಟೇ. ನಿಮ್ಮ ಬುದ್ಧಿವಂತಿಕೆಯ ಮಾತುಗಳು, ಬುದ್ಧಿವಾದ ಹೇಳುವಂತಹದ್ದು ಬೇರೆ ಯಾರಿಗೂ ಹೇಳುವಂತಹ ತಾಕತ್ತು ಅನ್ನೋಂತಹದ್ದು ನಿಮ್ಮ ಬಳಿ ಇಲ್ಲವೇ ಇಲ್ಲ. ಈ ಸ್ವಾಮೀಜಿಗಳ ಬಳಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅಂತ ತುಂಬ ದಿನದಿಂದ ನನಗೊಂದು ಆಸೆ. ಸ್ವಾಮೀಜಿಗಳೇ, ನೀವು ಲಿಂಗಧಾರಣೆಯನ್ನು ಮಾಡ್ಕೊಳ್ತೀರಾ? ಲಿಂಗಧಾರಣೆಯನ್ನು ಮಾಡ್ಕೊಳ್ಳುವಂತಹದ್ದು ಮೌಢ್ಯದಿಂದ ಕೂಡಿಲ್ವಾ? ಕಾವಿ ಬಟ್ಟೆಯನ್ನು ಏತಕ್ಕಾಗಿ ಧರಿಸ್ಕೊಳ್ತೀರಾ? ಅದು ಮೌಢ್ಯದಿಂದ ಕೂಡಿಲ್ವಾ? ಲಿಂಗಧಾರಣೆಯನ್ನು ಮಾಡ್ಕೊಳ್ಬೇಡಿ. ನೀವು ಲಿಂಗಧಾರಣೆಯನ್ನು ಮಾಡುವ ಬದಲು ಯಾವುದಾದ್ರು ಒಂದು ಕಡ್ಡಿ ಕಟ್ಕೊಳ್ಳಿ. ಕಾವಿ ಬಟ್ಟೆಯನ್ನು ಏತಕ್ಕಾಗಿ ಧರಿಸ್ತೀರಾ? ಕಾವಿ ಬದಲು ಕಪ್ಪು ಬಟ್ಟೆಯನ್ನು ಧರಿಸ್ಕೊಳ್ಳಿ. ನಿಮ್ಮ ಬಳಿ ಸ್ವಾಮೀಜಿಗಳೇ ಲಕ್ಷ ಬೆಲೆ ಬಾಳುವಂತಹ ಕಾರುಗಳಿದ್ದಾವೆ. ಆ ಲಕ್ಷ ಬೆಲೆ ಬಾಳುವಂತಹ ಕಾರುಗಳನ್ನು ಮಾರಿಬಿಟ್ಟು ಆ ಬಂದಂತಹ ಹಣದಿಂದ ಬಡ ಮಕ್ಕಳಿಗೆ ವರ್ಷ ಪೂರ್ತಿ ಹಾಲನ್ನು ನೀಡಿ. ಯಾರು ಬೇಡ ಅಂತಂದವರು ನಿಮ್ಮ ದುಡ್ಡು ತಾನೇ. ಅದು ಏತಕ್ಕಾಗಿ? ನಮ್ಮ ಆಚರಣೆ, ನಮ್ಮ ಹಬ್ಬ ಬಂದಾಗಲೇ ಟೀಕೆಗಳು ಮಾಡುವಂತಹದ್ದು, ಬುದ್ಧಿವಾದವನ್ನು ಹೇಳುವಂತಹದ್ದು. ನಮ್ಮ ಹಣ, ನಮ್ಮ ಹಕ್ಕು, ನಮ್ಮ ಹಬ್ಬ, ನಮ್ಮ ಆಚರಣೆ, ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಳ್ತೀವಿ. ಅದನ್ನು ಪ್ರಶ್ನೆಯನ್ನು ಮಾಡೋದಕ್ಕೆ, ಅದನ್ನು ತಿದ್ದೋದಕ್ಕೆ ನೀವುಗಳು ಯಾರು ಅಂತಂದ್ಬಿಟ್ಟು ನಿಮ್ಮ ಆಚರಣೆ, ನಿಮ್ಮ ಸಂಪ್ರದಾಯದ ಬಗ್ಗೆ ನಾವುಗಳು ಏನಾದ್ರು ಮಾತನಾಡೋದಕ್ಕೆ ಬರ್ತೀವ? ಯಾರು ಪ್ರಶ್ನೆಯನ್ನು ಮಾಡೋದಿಲ್ಲ ತಾನೇ. ಆ ರೀತಿಯಾಗಿ ಮೌಢ್ಯಗಳನ್ನು ಹುಡುಕಬೇಕು ಅಂದರೆ ತುಂಬ ಮೌಢ್ಯಗಳನ್ನು ಹುಡುಕ್ಬೋದು ನಾವುಗಳನ್ನು ಸಹ. ಅದು ಯಾವುದೋ ಒಂದು ಪೋಸ್ಟನ್ನು ನೋಡಿದೆ, ಏನದು ಬಸವ ಪಂಚಮಿ ಅಂತೆ. ಏನು ಕರ್ಮ ಅಂತ ಅನಿಸ್ಬಿಡ್ತು. ಪಂಚಮಿ ಅಂತಂದ್ರೇನು? 6 ಜನ ತಾಯಂದಿರಲ್ಲಿ ಪಾರ್ವತಿ ದೇವಿಯನ್ನು 5ನೇ ತಾಯಿ ಅಂತ ಅಂದ್ಬಿಟ್ಟು ಕನ್ಸಿಡರ್ ಕರೆಯಲಾಗುತ್ತೆ. ಹೀಗಾಗಿ ಪಾರ್ವತಿ ದೇವಿಯನ್ನು ಪಂಚಮಿ ಅಂತ ಕರೆಯಲಾಗುವಂತಹದ್ದು. ಅದಕ್ಕೆ ನಾಗರ ಪಂಚಮಿ, ಶಿವನ ಜೊತೆ ಪಂಚಮಿ ಇರಬೇಕು, ಪಾರ್ವತಿ ದೇವಿ ಇರಬೇಕು. ನಿಮ್ಗಳ್ದೆಲ್ಲ ಅದೇನು ಕರ್ಮ ಅಂದರೆ, ನೀವು ಬಸವಣ್ಣನವ್ರ ಜೊತೆ ತೆಗೆದುಕೊಂಡು ಹೋಗ್ಬಿಟ್ಟು ಪಾರ್ವತಿ ದೇವಿಯನ್ನು ಹಾಕ್ಬಿಟ್ಟು ಬಸವಣ್ಣ ಪಂಚಮಿ ಅಂತ ಅಂದ್ಬಿಟ್ಟು ಮಾಡಿಟ್ಟಿದ್ದೀರಲ್ಲ. ನೀವುಗಳೆಲ್ಲ ಬಿಡ್ತು ಅಂದರೆ ಹೊಸ ವರ್ಷದ ಪಂಚಮಿ, ಆ ಪಂಚಮಿ, ಈ ಪಂಚಮಿ ಅಂದ್ಬಿಟ್ಟು ಎಲ್ಲದಕ್ಕೂ ಪಂಚಮಿಗಳನ್ನು ಸೇರಿಸ್ಬಿಡ್ತೀರ. ದಯಮಾಡಿ ಕೇಳಿಕೊಳ್ಳುವಂತಹದ್ದು, ನಮ್ಮ ಹಬ್ಬವನ್ನು, ನಮ್ಮ ಆಚರಣೆಯನ್ನು ನಮ್ಮ ಪಾಡಿಗೆ ಮಾಡೋದಕ್ಕೆ ಬಿಟ್ಬಿಡಿ. ಅದರಲ್ಲಿ ಟೀಕೆಗಳು, ಇವನ್ನ ಹುಡ್ಕೋದನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಸಹಾಯ, ದಾನ ಎಲ್ಲ ಮಾಡಬೇಕು ಅಂದರೆ ವರ್ಷಗಳು ತುಂಬ ಇದ್ದಾವೆ. ಏನು ಹಬ್ಬದ ದಿನದಿಂದನೇ ನೀವು ಶೋ ಕೊಡೋದಕ್ಕೆ, ಅದು ಮಾಡೋದಕ್ಕೆ ಏನು ಅವತ್ತಿನ ದಿನವೇ ಬೇಕಾಗಿಲ್ಲ. ಎಲ್ಲರಲ್ಲೂ ಕೇಳ್ಕೊಳ್ಳುವಂತಹದ್ದು, ನಮ್ಮ ಹಬ್ಬ, ನಮ್ಮ ಹಕ್ಕು, ನಮ್ಮ ಆಚರಣೆ ದೊಡ್ಡದಾಗಿ ತುಂಬ ಖುಷಿಯಿಂದ ನಮ್ಮ ಹಬ್ಬಗಳನ್ನು ಆಚರಣೆಯನ್ನು ಮಾಡಿ. ಯಾವನೋ ಹೇಳ್ತಾನೆ, ಏನಕ್ಕೆ ಹೇಳ್ತಾನೆ ಅಂತಂದ್ಬಿಟ್ಟು ನಮ್ಮ ಹಬ್ಬಗಳನ್ನು ನಾವು ಬಿಟ್ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.